ಅಗ್ನಿ ಸಾಕ್ಷಿ ಸ್ಟಾರ್ಟಿಂಗಲ್ಲಿ ಅದಿತಿ ಮಕ್ಕೊಂಡಿರ್ತಾ, ಅದಿತಿ ಪಕ್ಕ ಅಗ್ನಿ ಕುಂತಿರ್ತಾನೆ. ಆವಾಗ ಅದಿತಿ ಎದ್ದು ಅಣ್ಣ ಅಂತಲ್ಲ, ಆವಾಗ ಪುಟ್ಟ ನೀನು ಎದ್ದೀಯಾ, ನನ್ನ ಉಸಿರೇ ನಿಂತಂಗೆ ಆಗ್ಬಿಟ್ಟಿತ್ತು ನೋಡಿ ಪುಟ್ಟ ಅಂತೆಲ್ಲ ಹೇಳ್ತಾನೆ. ಇಲ್ಲ ಕಣಣ್ಣ ಏನಾಗಲಿಲ್ಲ ಆರಾಮಿದ್ದೀನಿ ಬಿಡು ಅಂದ. ನಾನು ಎಷ್ಟು ಇನ್ಸೆಂಟಿವ್ ಆಗಿ ಬಿಹೇವ್ ಮಾಡಿಬಿಟ್ನಿ ಅಂದರೆ ನೋಡಮ್ಮ, ನೀನು ಆರೋಗ್ಯ ಬಗ್ಗೆ ನನ್ನ ತಲೆನೇ ಕೆಡಿಸ್ಕೊಂಡಿದ್ದಿಲ್ಲ, ನಾನು ಅದನ್ನೆಲ್ಲ ಮೈ ಮರೆತು ನಾನು ಎಷ್ಟು ರೂಢಾಗಿ ಬಿಹೇವ್ ಮಾಡಿದ್ದೆ, ಸಾರಿ ಕ್ಷಮಿಸು ನಾನು ಅಂದ. ಏನಾಗಿಲ್ಲ ಕಣಣ್ಣ, ನಾನು ಇವಾಗ ಆರಾಮಿದ್ದೀನಿ, ನಾನು ಧೈರ್ಯದಿಂದ ಇರು, ಏನಾಗಲ್ಲ ಅಂತೆಲ್ಲ ಹೇಳ್ದ. ನನಗೆ ಇದು ಯಾವುದು ಬೇಡ ಅದಿತಿ, ನನಗೆ ಈ ಚೇರ್ಮ್ಯಾನು ಅಧಿಕಾರ ಇದು ಯಾವುದು ಬೇಡ, ನನಗೆ ನೀನು ಅಷ್ಟೇ ಸಾಕು, ನೀನಂತೆ ನಗ್ತಾ ಇದ್ದರೆ ಸಾಕು, ನಿನ್ನ ಖುಷಿ ಮುಂದೆ ನನಗೆ ಇದು ಯಾವುದು ಲೆಕ್ಕನೇ ಅಲ್ಲ. ಈ ಕಡೆ ಸಾಕ್ಷಿ ತಂಗಿ ಚಾಪೆ ಸಿಕ್ಕಿತಕ್ಕ ಅಂತ ತೊಗೊಂಬರ್ತಾಳೆ. ಸರಿ ಬಿಡು ಇರೋಕೆ ಒಂದು ಸೂರು ಮಕ್ಕನಾಗ ಒಂದು ಚಾಪೆ ಐತಲ್ಲ ಸಾಕು. ಅದು ಅಣ್ಣ ಏನಿಲ್ಲ ಪುಟ್ಟ, ನನಗೆ ನಿನ್ನ ಮುಂದೆ ಈ ಜಗತ್ತಿನಲ್ಲಿ ಬೇರೆ ಏನು ಬೇಡ, ನೀನು ನಕ್ಕಂತ ಇದ್ದರೆ ಸಾಕು, ನನಗೆ ನೀನು ಅಲ್ಲದೆ ಇನ್ಯಾರಿದ್ದಾರೆ ಪುಟ್ಟಿ ಈ ಜಗತ್ತೊಳಗೆ ಅಂತ ಹೇಳಿ ಹೇಳ್ತಾಳೆ. ಪ್ಲೀಸ್ ಅಣ್ಣ ನೀನು ಅಳಬೇಡ, ನಿನ್ನ ಹತ್ರ ನನಗೂ ಅಳು ಬರ್ತೈತಿ, ನೀನು ಹತ್ತು ನನ್ನನ್ನು ಅಳಿಸ್ತೀಯಾ ಅಂತೆಲ್ಲ ಹೇಳ್ತಾವೆ. ಇಲ್ಲ ಸಾರಿ ಪುಟ್ಟಿ, ನಿನ್ನನ್ನು ಅಳಿಸಲ್ಲ ನಾನು ಅಂತೆಲ್ಲ ಹೇಳಿ ಆವಾಗ ಕಣ್ಣೀರು ಒರೆಸ್ತಾಳೆ ಅವರನ್ನೊಂದು, ಸುಮ್ಮನೆ ಇರು ಅಂತೆಲ್ಲ ಹೇಳ್ತಾ. ಸರಿ ನಾನು ನಿನ್ನ ಮೇಲೆ ಈ ಥರ ಮಾಡೋಂಗಿಲ್ಲ, ನನಗಿನ್ನೇನು ಬೇಕಾಗಿಲ್ಲ, ನನಗೆ ನೀನು ಅಷ್ಟೇ ಸಾಕು, ಪ್ರಪಂಚದಲ್ಲಿ ನೀನಿದ್ದರೆ ಸಾಕು, ನಿನ್ನ ನಗುನೇ ನನಗೆ ಮುಖ್ಯ ಅಂತೆಲ್ಲ ಹೇಳಿ ಸಮಾಧಾನ ಮಾಡ್ತಾನೆ. ಆವಾಗ ಇಬ್ಬರು ಅಳ್ತಿರ್ತಾರೆ. ಇಬ್ಬರು ಅಳ್ತಿರ್ಬೇಕಾದ್ರೆ ಈ ಕಡೆ ಭೂಮಿ ಚಾಪೆ ಸಿಕ್ಕಿತ್ತಲ್ಲ, ಸರಿ ನಾನು ಓದ್ಕೊಳಕ್ಕೆ ಏನೇನಿದೆ ಏನೋ ನೋಡ್ಕೊಂಬರ್ತೀನಿ ಅಂತ ಹೋಗಿ ನೋಡ್ಕೊಂಬರ್ತಾ. ಓದ್ಕೊಳಕ್ಕೆ ಸೀರೆ ಸಿಕ್ಕಿತ್ತು, ಅಮ್ಮನ ಸೀರೆ ಐತಲ್ಲ ಹಾಸ್ಕೊಂಡು ಮಕ್ಕೊಳೋಣ ಅಂತೆಲ್ಲ ಹೇಳಿ ಸರಿ ಅಂತ ಹೇಳಿ ಹೋಗ್ತಿ ತೊಗೊಂಬಂದಿರ್ಬೇಕಾದ್ರೆ ಈ ಕಡೆಯಿಂದ ಇಲ್ಲಿ ಹಾಲೊಳಗೆ ಕುಂತಿರ್ತಾರೆ ಎಲ್ಲರೂ ಹಾಲೊಳಗೆ ಅಗ್ನಿ ನಕ್ಕಂತ ಕುಂತಿರ್ತಾನೆ. ಅಂದರೆ ಸಾಕ್ಷಿ ಮೆಸೇಜ್ ಹಾಕಿರ್ತಾಳಲ್ಲ, ಸಾಕ್ಷಿ ಮೆಸೇಜ್ ನೋಡಿ ನಕ್ಕಂತ ಕುಂತಿರ್ತಾನೆ. ಮೆಸೇಜ್ ಎಷ್ಟು ಇನ್ಸೆಂಟಿವ್ ಆಗಿರ್ಬೋದು, ಓದ್ಕೊಳಕ್ಕೂ ಒಂದು ಸೀರೆ ಸಿಕ್ಕಿದೆ ಅಂತ, ಸಾಕ್ಷಿ ಸೀರೆನೂ ಸಿಕ್ಕಿತ್ತು ಅಮ್ಮಂದಿದೆ ಅಂತೇಳಿ ಓದ್ಕೊಂಡು ಮಕ್ಕೊಂಡ್ಬಿಡ್ತಾರೆ ಅವ್ರಿಬ್ಬರು ಅಕ್ಕ ತಂಗಿ. ಈ ಕಡೆಯಿಂದ ಅಕ್ಕ ನಮ್ಗೆ ಯಾರೂ ಇಲ್ಲ ಅಲ್ಲಿ ಪ್ರಪಂಚದಾಗ ಅಂದರೆ ಯಾರು ಯಾಕಿಲ್ಲ ಭೂಮಿ, ನಿನಗೆ ನಾನು ನನಗೆ ನೀನು ಇಷ್ಟು ಇದ್ದೀವಲ್ಲ ಸಾಕಷ್ಟೇ, ನನಗೆಲ್ಲ ಅನ್ಕೋಬಾರ್ದಮ್ಮ, ಕಷ್ಟ ಎಲ್ಲ ಒಂದೇ ಥರ ಇರೋಲ್ಲ ಅಂತ ಅವ್ರ ತಂಗಿ ಸಮಾಧಾನ ಮಾಡ್ತಾಳೆ. ಇರು ಇನ್ನೊಂದು ಸೀರೆ ಇದೇನೋ ಓದ್ಕೊಳಕ್ಕೆ ನೋಡೋಣ ಅಂತ ಹೋಗಿ ತೊಗೊಂಬಂದು ಓದ್ಕೊಂಡು ಮಕ್ಕೊಂಡ್ಬಿಡ್ತಾರೆ ಅವರಿಬ್ಬರು ಮಕ್ಕೊಂಡ್ಮೇಲೆ ಈ ಕಡೆ ಬೆಳಕಾಗಿರ್ತೈತಲ್ಲ, ಇವರಿಬ್ಬರು ಜಗಳ ಆಡ್ತಾ ಇರ್ತಾರೆ. ಅಮ್ಮ ಎಲ್ಲ ನಿನ್ನಿಂದನೇ ಆಗಿರೋದು, ಎಲ್ಲ ನಮ್ಮ ಮನೆಗೆ ಈ ಪರಿಸ್ಥಿತಿ ಬರೋಕ್ಕೆ ನೀನೇ ಕಾರಣ ಅಂತ ಮಂಜರಿ ಹತ್ರ ಬಿಂದು ಸಿಂಧು ಇಬ್ಬರು ಜಗಳ ಆಡ್ತಾ ಇರ್ತಾರೆ. ಬಿಂದು ಸಿಂಧು ಇವಾಗ ಇವರು ಬೆಳಗ್ಗೆ ಆಗೈತಲ್ಲ ಆಫೀಸ್ಗೆ ಹೋಗ್ಬೇಕಂತ, ಇವರು ಆಫೀಸ್ಗೆ ಹೋಗೋಂತ ರೆಡಿ ಆಗೋದು. ನೀನು ನಾಷ್ಟ ಮಾಡು ಅಂತ ದುಡ್ಡು ಕೊಟ್ಟಿದ್ದ ಅವ್ರಿಗೆ ಊಟ ಮಾಡು ಅಂತೆಲ್ಲ ಹೇಳಿ, ನೀನು ಊಟ ಮಾಡು ಅಂತ ಅವ್ರ ತಂಗಿನೂ ಹೇಳ್ತಾಳೆ. ಸರಿ ಇಲ್ಲಿ ಬಾರಿ ಅಂತೆಲ್ಲ ಹೋಗ್ತಾಳೆ. ಆಟೋನಾಗ ಹೋಗೋಕೆ ನಡ್ಕೊಂತ ಹೋಗ್ಬೇಡ ಅಂದ. ಆಟೋನಾಗ ಹೋದ್ರೆ ಏನು ವ್ಯತ್ಯಾಸ ಆಗಲ್ಲ, ಆ ಕಡೆ ಟೈಮಿಗೆ ಚಪ್ಪಲಿ ಹರಿದೋಗಿರ್ತೈತೆ ಅಂದ. ನಾನು ಚಪ್ಪಲ್ ಹಾಕೋ ಅಂತ ಅವ್ರ ತಂಗಿ ಪ್ರೀತಿಯಿಂದ ಚಪ್ಪಲ್ ಕೊಡ್ತಾನೆ. ಆಮೇಲೆ ಆ ಓನರ್ ಬಂದು ನನಗೆ ಅಡ್ವಾನ್ಸ್ ಕೊಡಬೇಕಮ್ಮ ಅಂತೆಲ್ಲ, ಸರಿ ಅಂಕಲ್ ನಮ್ಮ ತಂಗಿನ ಕಾಲೇಜಿಗೆ ಬಿಟ್ಟು ಬ್ಯಾಂಕ್ಗೆ ಹೋಗಿ ಬಿಡಿಸ್ಕೊಂಬಂದು ಕೊಡ್ತಾನೆ. ಸಾಕ್ಷಿ ಇನ್ಸ್ಟಾಗ್ರಾಮ್ ಪೋಸ್ಟ್ ನೋಡಿ ಖುಷಿಯಿಂದ ನಗ್ತಾ ಇರೋ ಟೈಮ್ ಒಳಗೆ ಅವ್ರ ಚಿಕ್ಕಮ್ಮ ಮಲ್ಲಿಕಾ ಬಂದು, ಏನು ಇಷ್ಟೊಂದು ಖುಷಿಯಾಗಿದೆ ನಮಗೂ ಹೇಳಿದರೆ ನಾವು ಸ್ವಲ್ಪ ನಗ್ತೀವಪ್ಪ, ನೀನು ನಗೋದು ನೋಡಿದರೆ ನನಗಂತೂ ತುಂಬ ಖುಷಿ ಅನ್ನಿಸ್ತಿದೆ ಅಂತೆಲ್ಲ ಹೇಳಿ ಹೇಳ್ತಿರ್ತಾರೆ. ಅದು ಏನಿಲ್ಲ ಚಿಕ್ಕಮ್ಮ ಅಂತೆಲ್ಲ ಹೇಳಿದ. ಅದೇ ಟೈಮಿಗೆ ಅವರು ಅಗ್ನಿ ಅವರಪ್ಪ ಅರವಿಂದ್ ಬಂದು ಮಲ್ಲಿಕಾ ಅಂತ ಕರೆಸ್ತಾರೆ. ಬಾವ ಗುಡ್ ಮಾರ್ನಿಂಗ್ ಮಲ್ಲಿಕಾ, ನಾನು ಹೇಳಿದ್ನೆಲ್ಲ ಒಂದು ಪಿ ಎನ್ನು ಅಪಾಯಿಂಟ್ ಮಾಡು ಅಂತೆಲ್ಲ. ಅದು ಬಾವ ಅಂತೆಲ್ಲ ಅದೆಲ್ಲ ಏನಿಲ್ಲ, ಮೇಕ್ ಇಟ್ ಫಾಸ್ಟ್ ಅಷ್ಟೇ ಅಂತೆಲ್ಲ ಹೇಳಿ ನಾನು ಡಿಸೈಡ್ ಮಾಡಿದ್ದೀನಿ, ನನ್ನ ಕೆಲಸ ಎಲ್ಲ ಡಿಲೇ ಆಗ್ತದೆ, ಮೇಕ್ ಇಟ್ ಫಾಸ್ಟ್, ಯಾಕಂದರೆ ನಿನ್ನ ಕೆಲಸನೂ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂದರೆ. ಇಲ್ಲಿ ಸಾಕ್ಷಿ ಕೇಕ್ ಮಾಡಿ ಅಂಕಲ್ ಹೇಗಿದೆ ಡಿಸೈನ್ ಅಂದರೆ, ಚೆನ್ನಾಗಿದೆ ಅಮ್ಮ ತುಂಬ ಚೆನ್ನಾಗಿದೆ ಅಂತೆಲ್ಲ ಹೇಳಿ. ಅದೇ ಟೈಮಿಗೆ ಸಿಂಧು ಬಿಂದು ಸಾರಿ ಕಣೆ, ನಮ್ಮದು ತಪ್ಪಿಲ್ಲ ಅಂದರೆ ನಾವೇ ಕ್ಷಮೆ ಕೇಳ್ತಾ ಇದ್ವಿ, ಇಲ್ಲ ಬಾರೆ ಮನೆ, ಅದು ನನ್ನ ಮನೆ ಅಲ್ಲ, ನಾನು ಅಲ್ಲಿಗೆ ಬರಲ್ಲ ಹೋಗ್ರಿ ನೀವು ಅಂತೆಲ್ಲ. ನನಗೊಂದು ಕೆಲಸ ಇದೆ ನೀವು ಹೋಗ್ರಿ ಅಂತ ಸಿಂಧು ಬಿಂದುನ ಸಾಕ್ಷಿ ಅಲ್ಲಿದ್ದ ಕಳಿಸ್ಬಿಡ್ತಾ. ಸಾಕ್ಷಿ ಕಳಿಸಿರೋದು ನೋಡಿ ಸಾಕ್ಷಿನ ಇವ್ರು ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಈ ಕಡೆ ಮಲ್ಲಿಕಾ ಅವ್ರ ಮಗಳು 3 ಜನ ಇವ್ನಿಗೆ ಅಗ್ನಿಗೆ ತಲೆ ತುಂಬ್ತಾರೆ. ಬ್ರೋ ನೀನು ಎಷ್ಟು ಟ್ಯಾಲೆಂಟ್ ಇದೆಯಾ, ನಿನ್ನ ಟ್ಯಾಲೆಂಟ್ಗೆ ಏನಾದರೂ ಒಂದು ಮಾಡ್ಬೋದು, ನಾವೇ ಒಂದು ಸ್ಟಾರ್ಟಪ್ ಮಾಡೋಣ, ಈ ಕಂಪ್ನಿಯಿಂದ ಹೊರಗೆ ಬಂದುಬಿಡು ಅಂತೆಲ್ಲ ಮಲ್ಲಿಕಾ ಮಗ ತಲೆ ತುಂಬ್ತಾ ಇರ್ಬೇಕಾದ್ರೆ ಅಗ್ನಿ ಮಾತ್ರ ಏನೂ ಮಾತಾಡಿರಲಿಲ್ಲ, ಸುಮ್ಮನೆ. ಅದೇ ಟೈಮಿಗೆ ಅಣ್ಣ ಎಲ್ಲಿಗೂ ಬರಲ್ಲ ಅಂತ ಅದಿತಿ ಬಂದು ಮಾತಾಡಿರೋದು ನೋಡಿ ಆಕೆ ಇನ್ನು ಮರ್ಯಾದೆ ಇಲ್ಲದೆ ಇರೋ ಕಡೆ ಹೆಂಗೆ ಕೆಲಸ ಮಾಡಬೇಕು ಬಿಟ್ಟ ನಾನಂತ. ಅಣ್ಣ ಇದು ಅಮ್ಮ ಕಟ್ಟಿರೋ ಕಂಪ್ನಿ ಅಣ್ಣ, ಇದರಲ್ಲಿ ನಮಗೆ ಅಂತ ಒಂದು ಜಾಗ, ಇದು ಅಪ್ಪನಿಗೆ ಎಷ್ಟು ಅಧಿಕಾರ ಇದೆ ನಿನಗೂ ಅಧಿಕಾರ ಇದೆ, ಏನು ಅಪ್ಪ ಚೇರ್ಮನ್ ಸೀಟ್ ಬಿಟ್ಕೊಟ್ಟಿರಾ ಅಂತಂದೇಳಿ ರಿಟೈರ್ಡ್ ಆಗಿಲ್ಲ ಅಂತ ನೀನು ಬೇಜಾರಾಗ್ತೀಯಾ, ನಿನಗೂ ಅಷ್ಟೇ ಅಧಿಕಾರ ಇದೆ, ಅಮ್ಮಂದು ಅನ್ನೋದು ಪ್ರೀತಿಯಿಂದ ಇರಬೇಕಲ್ವಾ ಅಂತೆಲ್ಲ ಹೇಳಿ ಕನ್ವಿನ್ಸ್ ಮಾಡ್ತಾ ಇರ್ತಾಳೆ.
ನೀನೇ ಹೇಳಿದಲ್ಲ ಯಾವುದೇ ಸವಾಲಿಗೂ ಬೆನ್ನು ಹಾಕಿ ಹೋಗ್ಬಾರ್ದು, ಧೈರ್ಯದಿಂದ ಎದುರಿಸ್ಬೇಕು ಅಂತ ನೀನೇ ಹೇಳಿ ಈಗ ನೀನೇ ಬೆನ್ನು ತೋರಿಸಿ ಹೋಗ್ತೆ. ಹಂಗಲ್ಲ ಅದಿತಿ ಅಂತ ಮಲ್ಲಿಗ ಏನೋ ಹೇಳಕ್ಕೆ ಹಾಗಲ್ಲ ಚಿಕ್ಕಮ್ಮ, ಅದು ಇದು ನಮ್ಮ ಮನೆ ಹಿಂಗೋ ಹಾಗೆ ನಮ್ಮ ಕಂಪ್ನಿನೂ ನಮ್ಮ ಮನೇನೂ ನಮ್ಮ ಮನೆಯವ್ರನ್ನ ನಾವು ಬಿಟ್ಕೊಡೋಲ್ಲ, ಅದೇ ರೀತಿ ಕಂಪ್ನಿನೂ ಬಿಟ್ಕೊಡ್ಬಾರ್ದು ಅಂತೆಲ್ಲ ಹೇಳಿ ಅವರನ್ನು ಕನ್ವಿನ್ಸ್ ಮಾಡ್ತಾಳೆ. ಬಾ ಅಣ್ಣ ಇಲ್ಲಿಂದ ಹೋಗೋಣ ಅಂತ ಅವರಣ್ಣನ ಕರ್ಕೊಂಡು ಹೋಗಬೇಕು ಪ್ರಯತ್ನ ಪಡ್ತಾನೆ. ಅವರಿಗೆಲ್ಲ ಕೋಪ ಬಂದುಬಿಡ್ತೈತಿ, ಅವರಿಗೆಲ್ಲ ಕೋಪ ಬಂದಿರುತ್ತೆ. ಆದ್ರೂ ಆದಿತಿ ಅಲ್ಲಿದ್ದ ಅವರಣ್ಣ ಇದ್ದರೂ ಇವ್ರು ತಲೆ ಕೆಡಿಸ್ಬಿಡ್ತಾರೆ ಅಂತೇಳಿ ಅವರಣ್ಣನ ಕರ್ಕೊಂಡು ಅಲ್ಲಿದ್ದ ಆದಿತಿ ಹೋಗ್ಬಿಡ್ತಾಳೆ. ನೋಡಮ್ಮ ಮಗ ಎಷ್ಟು ಕೋಪ ಮಾಡ್ಕೊಂಡಿದ್ದಾನ, ಅವ್ನು ತುಂಬ ಅಂದರೆ ತುಂಬ ಅಪ್ಸೆಟ್ ಆಗಿದ್ದಾನ ಅಂತ ಅವ್ರು ಚಿಕ್ಕಮ್ಮ ಏನು ಹೇಳಿದ್ರು ಕೂಡ ಹಾಗೆಲ್ಲ ಏನೂ ಇಲ್ಲ ಚಿಕ್ಕಮ್ಮ, ನೀವು ಜಾಸ್ತಿ ಟೆನ್ಷನ್ ತೊಗೋಬೇಡಿ ಅಂತೆಲ್ಲ ಹೇಳಿ ಕರ್ಕೊಂಡು ಹೋಗ್ಬಿಡ್ತಾ. ಬಾಣ ನೀನು ಹೋಗೋಣ ಅಂತ ಕೈ ಹಿಡಿದು ಕರ್ಕೊಂಡು ಹೋಗ್ಬಿಡ್ತಾ. ಈ ಜಗತ್ತಿನಲ್ಲಿ ಅದಿತಿ ನಂಬೋದು ಒಂದೇ ಒಂದು, ಅದಿತಿ ಸೋಲೋದು ಅಂದರೆ ಅವ್ರ ತಂಗಿಗಷ್ಟೇ, ಇನ್ನು ಯಾರ ಮುಂದೆನೂ ಸೋಲೋದಿಲ್ಲ, ಯಾರನ್ನೂ ನಂಬೋದಿಲ್ಲ, ಆ ರೀತಿ ಇರುತ್ತೆ. ಅಲ್ಲಿದ್ದ ಅವ್ರ ತಂಗಿ ಕರ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲಿದ್ದ ಅವ್ರ ತಂಗಿ ಕರ್ಕೊಂಡು ಹೋದ್ಮೇಲೆ ಈ ಕಡೆಯಿಂದ ಇವಳು ಸಾಕ್ಷಿ ಇದ್ದಾಳಲ್ಲ ಬ್ಯಾಂಕಿಗೆ ಹೋಗಿ ದುಡ್ಡು ಬಿಡಿಸ್ಕೊಂಬರ್ಬೇಕಂತ ಬ್ಯಾಂಕಿಗೆ ಹೋಗಿರ್ತಾರೆ. ಬ್ಯಾಂಕಿಂದ ದುಡ್ಡು ಬಿಡಿಸ್ಕೊಂಬರೋ ಟೈಮ್ ಒಳಗೆ ಇವರು ಸಿಂಧು ಬಿಂದು ಇಬ್ಬರು ಫಾಲೋ ಮಾಡ್ಕೊಂಡು ಹೋಗಿರ್ತಾರೆ. ಸಿಂಧು ಬಿಂದು ಇಬ್ಬರು ಫಾಲೋ ಮಾಡ್ಕೊಂಡು ಆಟೋ ಎಷ್ಟು ನೋಡಿದ್ರು ದುಡ್ಡು ಡ್ರಾ ಮಾಡ್ಕೊಂಡು ಬರ್ತಾ ಇದು ಇವರಿಬ್ಬರು ಫಾಲೋ ಮಾಡ್ಕೊಂಡು ಎಷ್ಟು ಆಟೋ ಸಿಗಲ್ಲ, ಎಷ್ಟೊತ್ತಿಂದ ನಡೀತಾ ಇದ್ದಾಳೆ ಅಂತ ಇಲ್ಲಿ ಮಲ್ಲಿಕಾ ಮಕ್ಕಳು ಇಬ್ಬರು ಮಾತಾಡ್ತಾ ಇರ್ತಾರೆ. ಮಲ್ಲಿಕಾ ಮಕ್ಕಳು ಇಬ್ಬರು ಮಾತಾಡ್ತಾ ಇರೋ ಟೈಮ್ ಒಳಗೆ ಆವಾಗ ಇವ್ರೇನಂತಾರೆ ಅಂತಂದರೆ, ನೋಡಮ್ಮ ಅದಿತಿಗೆ ನಾವು ಎದುರು ಮಾತಾಡಲ್ಲ ಅನ್ನೋ ಕಾನ್ಫಿಡೆಂಟ್, ನಾವೇನಾದರೂ ಅದಿತಿ ಜೋರು ಎದುರಾಗಿ ಮಾತಾಡಿದರೆ ಅಗ್ನಿ ಕೋಪ ಬರುತ್ತೆ ಅನ್ನೋದು ಅಡ್ವಾಂಟೇಜ್, ಹಾಗಾಗಿ ಅವಳು ನಮ್ಮಿಂದ ಅಷ್ಟು ಧೈರ್ಯದಿಂದ ಮಾತಾಡ್ತಾ ಅಂದರೆ ಇರಲಿ ಹಂಗಲ್ಲ ಮಾಮ್, ದೊಡ್ಡಪ್ಪ ಹೇಳಿದಾರಲ್ಲ ಒಂದು ಪಿ ಎ ಅಪಾಯಿಂಟ್ ಮಾಡಂತ, ಆ ಪಿ ಎ ನಿನ್ನ ಕಂಟ್ರೋಲಲ್ಲಿ ಇರಬೇಕು. ಹೌದು, ಆ ಕಲ್ಲು ನನ್ನ ಕೈಯಲ್ಲೇ ಇರುತ್ತೆ, ಆ ಕಲ್ಲು ನಾನು ಹೆಂಗೆ ಬೇಕು ಹಂಗೆ ಉಪಯೋಗಿಸ್ಕೊಂಡೆ ಅಂತೆಲ್ಲ ಹೇಳಿ ಮಲ್ಲಿಕಾ ಹೇಳ್ತಾರೆ. ಇದೇ ಟೈಮಿಗೆ ಇಲ್ಲಿ ಸಾಕ್ಷಿ ಅವರಿಗೆ ಅಡ್ವಾನ್ಸ್ ಕೊಡೋಣ ಅಂತ ಓನರ್ ಮನೆಗೆ ನಡ್ಕೊತ ಬರ್ತಾ. ಆಟೋ ಸಿಗಲ್ಲ, ಆಟೋ ಸಿಗಲಿಲ್ಲ ಅಂದರೂ ನಡ್ಕೊತ ಬರ್ತಾರೆ. ಸಿಂಧು ಬಿಂದು ಫಾಲೋ ಮಾಡ್ಕೊಂಡೇ ಬರ್ತಾ. ಇಲ್ಲಿ ಬಂದು ಓನರ್ ಮನೆದು ಬೆಲ್ ಹೊಡಿದಾಗ, ಓನರ್ ಮನೆ ಬೆಲ್ ಹೊಡೆದಾಗ ಓನರ್ ಕೆಲಸದವ್ರು ಬಂದು ಓನರಿಗೆ ಕರಿತೀನಿ ಅಂತ ಹೇಳಿ ಅದೇ ಟೈಮಿಗೆ ಸಾಕ್ಷಿ ದುಡ್ಡು ಹೊರಗಡೆ ಇಟ್ಟು ಅವ್ರ ತಂಗಿ ಫೋನ್ ಬರ್ತದೆ, ಫೋನಲ್ಲಿ ಮಾತಾಡೋ ಟೈಮೊಳಗೆ ಈ ಕಡೆಯಿಂದ ಅವರು ಸಿಂಧು ಬಿಂದು ಅವರಿಬ್ಬರು ಬಂದು ದುಡ್ಡು ನೋಟಿನ ಕಟ್ಟುಗಳು ಕಳ್ತನ ಮಾಡ್ಕೊಂಡ್ಬಿಡ್ತಾರೆ. ನೋಟಿನ ಹಾಕಿ ಹೇಳಿ ಭೂಮಿ ಅಂತೇಳಿ ಫೋನಲ್ಲಿ ಮಾತಾಡ್ತಾ ಇರ್ಬೇಕಾ ಇವ್ರು ದುಡ್ಡನ್ನ 2 ಕಟ್ಟು ಕಳ್ತನ ಮಾಡ್ತಾರೆ. ಅದೇ ಟೈಮಿಗೆ ಅಂಕಲ್ ಇಲ್ಲೇ ಇತ್ತು ದುಡ್ಡು ಇಲ್ಲಲ್ಲ ಅಂತೆಲ್ಲ ಹೇಳಿ ನೆಕ್ಸ್ಟ್ ಎಪಿಸೋಡಲ್ಲಿ ಏನಮ್ಮ ನನ್ನ ಕಳ್ಳರನ್ನಾದರೂ ನಿಮ್ಮಂಥ ಕಪಟಗಳನ್ನ ನಮ್ಮಂಗಿಲ್ಲ, ಈಗಿಂದೀಗಲೇ ಮನೆ ಖಾಲಿ ಮಾಡಿ ಬೀಗ ನನ್ನ ಕೈಯಲ್ಲಿ ಕೊಟ್ಟು ಹೋಗ್ತಾ ಇರ್ಬೇಕು, ನಾನು ನಿಮ್ಮಂಥ ನಾನು ನಂಬೋದಿಲ್ಲ ಅಂತೆಲ್ಲ ಹೇಳಿ ಆ ಅಂಕಲ್ ರ್ಯಾಶ್ ಆಗಿ ಬೈದ್ಬಿಡ್ತಾರೆ. ಆ ದುಡ್ಡು ಮೇ ಬಿ ಅಂಕಲ್ ಮನೆ ಹತ್ರ CC ಕ್ಯಾಮ್ರಾ ಇದ್ದರೆ ಎಲ್ಲ ಸಿಗ್ತಾರೋ ಏನೋ ಗೊತ್ತಿಲ್ಲ, ನಾಳೆ ನೋಡಬೇಕಾಗುತ್ತೆ. ಈ ದುಡ್ಡು ಸಿಕ್ಕಿಲ್ಲ ಅಂದರೆ ಇವರಿಬ್ಬರನ್ನ ಮನೆಯಿಂದ ಹೊರಗೆ ಹಾಕ್ತಾರೋ ಏನೋ, ಅದನ್ನು ಇಂಟ್ರೆಸ್ಟಿಂಗ್ ಆಗಿ ಇಟ್ಟಿದ್ದಾರೆ ನಾಳೆ ಎಪಿಸೋಡು. ಆ ಅಂಕಲ್ ಪಾಪ ಹೆಂಗೆ ಬೇರೆ ಸಾಕ್ಷಿಯಲ್ಲಿದ್ದ ಅಳ್ಕೊತ ವಾಪಸ್ ಹೋಗಿಬಿಡ್ತಾಳೆ. ಆದರೆ ಇಲ್ಲಿ CC ಕ್ಯಾಮ್ರಾ ಇದೇನೋ ಇಲ್ಲೋ ಅದು ಗೊತ್ತಿರಲ್ಲ, ಇವ್ರು ಕಳ್ತನ ಮಾಡಿರ್ತಾರೆ ದುಡ್ಡು, ಅದು ದುಡ್ಡಂತೂ ವಾಪಸ್ ಬರೋಲ್ಲ ಕನ್ಫರ್ಮ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಈಗಿಂದೀಗಲೇ ಮನೆ ಖಾಲಿ ಮಾಡೋಂಥ ಪಾಪ ಅಂಕಲ್ ಬೈದ್ಬಿಡ್ತಾರೆ. ಸಾಕ್ಷಿ ಪಾಪ ಅಳ್ಕೊಂತ ಅಲ್ಲಿದ್ದ ಹೋಗ್ಬಿಡ್ತಾರೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಚೆನ್ನಾಗಿದೆ ಇವತ್ತಿನ ಎಪಿಸೋಡು. ಒಮ್ಮೆ ಕಮೆಂಟ್ ಹಾಕಿ.